ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್. ಸೊ ಇದು ಚಾಮುಂಡೇಶ್ವರಿ ದಿನದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಕುಣಗಲಲ್ಲಿರೋ ಪಂಚಮುಖಿ ಆಂಜನೇಯನ ನೋಡೋಕೆ ಹೋಗ್ತಾ ಇದ್ದೀವಿ. 160 ಅಡಿ ಇರೋದು. ಸೊ ಅದನ್ನು ನೋಡಬೇಕು ಅಂತ ಇವಾಗ ಹೋಗ್ತಾ ಇದ್ದೀವಿ. ಇನ್ನೇನು ಆನ್ ದ ವೇ ಇದ್ದೀವಿ. ಬನ್ನಿ ನಿಮಗೂ ತೋರಿಸ್ತೀನಿ. ಅಲ್ಲಿ ಆಂಜನೇಯ ಅಲ್ಲಿ ದೊಡ್ಡದು ಕಾಣ್ತದೆ ನೋಡಿ. ಅಲ್ಲಿ ಹೆಂಗೈತೆ ದೊಡ್ಡ ಆಂಜನೇಯ. ವಿಶ್ವದ ಅತಿ ಎತ್ತರದ 161 ಅಡಿ ಪಂಚಮುಖಿ ಆಂಜನೇಯ ಮೂರ್ತಿ, ವಿಧಾನಗೆರೆ ಕುಣಿಗಲ್. ಕುದುರೆ ಅಮ್ಮ. ವಿಶ್ವವಿಖ್ಯಾತ ಹನುಮನ ಕೃಪೆಗೆ ಪಾತ್ರರಾಗಿ ನಾವು ಭಕ್ತಾದಿಗಳಿಗೆ ಒಂದು ವಿಶೇಷ ಶನಿ ಭಗವಂತನ ದರ್ಶನದ ನಂತರ ಆಂಜನೇಯನ ದರ್ಶನ ಪಡೆಯಬೇಕಾದ ವಿನಂತಿ. ಯಾಕೆಂದರೆ ಶನಿ ಭಗವಂತನ ಹಾಗೂ ಆಂಜನೇಯನ ದರ್ಶನದಿಂದ ನಿಮ್ಮೆಲ್ಲ ಕಷ್ಟಗಳಿಗೂ ಮುಕ್ತಿ ಇರುವುದು ಹೋಗ್ರಿ ಅನ್ನದಕ್ಕೆ. ತಕ್ಕಂತು ನೀನು ತಕ್ಕ ನೀನೋಗ ಕೈ ಮುಗಿ ಅಲ್ಲ ನಿಂತ್ಕೊಂಡು. ಆಲೋಚನೆಯಿಂದ ಈ ಮಠ ಕರ್ನಾಟಕದಾದ್ಯಂತ ಭಕ್ತಾದಿಗಳನ್ನು ನಾವು ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ಫಸ್ಟಿಗೆ ಷಣ್ಮಾತ್ಮನ ದೇವಸ್ಥಾನ ಸಿಗುತ್ತೆ. ಸೊ ನೋಡಿ, ಈಗ ಫಸ್ಟ್ ದೇವಸ್ಥಾನ ಷಣ್ಮಾತ್ಮನ ದೇವಸ್ಥಾನ, ಆಮೇಲೆ ಆ ಕಡೆ ಸೈಡ್ ಇರೋದು ಅದು ಪಂಚಮುಖಿ ಆಂಜನೇಯನ ದೇವಸ್ಥಾನ. ಸೊ ನಾವಿಲ್ಲಿ ಪೂಜೆ ಮಾಡಿಸ್ಬೇಕು ಫಸ್ಟು. ದೂರ ಮಕ್ಕ ದೂರ ಐಕ್ಯಮ್ಮ. ಹಾಂ ಅಲ್ಲಿ ಇದು ಕೈ ಮುಖ ಬರ್ರಿ ಅಲ್ಲ ಬಾ. ಹಾಂ ತಾಮಂದಿ ತಗ ಗಸಗಸೆ.
ನೀನೊಂದು ಹಾಕ್ಬಾರದು, ಎಲ್ಲರೂ ಒಂದೊಂದು ಹಾಕಿ. ಬೇರೆ ಕಡೆ ಹಾಕು. ಇಲ್ಲಿ ಹಾಕಿದ್ದೀನಿ. ಏನು ಹಾಕ್ಯಾರ ನೋಡಿ ಹಾಕ್ರಿ ಎಲ್ಲರೂ. ಏನು ಹಾಕ್ತಾವ ನೋಡು. ಅಪ್ಪ ಕಡಲೆಬೇಳೆ ಹಾಕ್ತಿದ್ದ. ಈ 9 ಕಾಳುಗಳ್ನ ನವಗ್ರಹಕ್ಕೆ ನಾವು ಹಾಕ್ಬೇಕಂತೆ. ಅದು ಹಾಕೋದ್ರಿಂದ ಏನೇ ಶನಿ ದೋಷ ಇದ್ರೂ ಪರಿಹಾರ ಆಗುತ್ತಂತೆ. ಸೊ ಅದಕ್ಕೆ ನಾವು ಕಾಳುಗಳ್ನ ಒಂದೊಂದೇ ದೇವ್ರಿಗೆ ಹಾಕ್ಕೊಂಡು ಹೋಗ್ತಾಯಿದ್ವಿ ನವಗ್ರಹಗಳಿಗೆ. ಸೊ ಎಲ್ಲರೂ ಅಷ್ಟೇ, ಎಲ್ಲರೂ ಒಂದೊಂದು ಕಾಳು ಹಾಕಿದ್ವಿ. ಮತ್ತು ಲಾಸ್ಟಿಗೆ ಬೆಲ್ಲ ಇಟ್ಟಿರ್ತಾರೆ ಅದರಲ್ಲೇ, ಅದನ್ನು ಷಣ್ಮಾತ್ಮಂಗೆ ಬೆಲ್ಲದ ಆರತಿ ಮಾಡಿಬಿಟ್ಟು ಅಲ್ಲೇ ಇಡಬೇಕು. ಅದರಿಂದನೂ ಷಣ್ಮಾತ್ಮ ದೋಷ ಇದ್ರೂ ಹೋಗುತ್ತಂತೆ, ಒಳ್ಳೆಯದಾಗುತ್ತಂತೆ. ಸೊ ಅದಕ್ಕೆ ನಾವು ಅದನ್ನೆಲ್ಲ ಮಾಡಿದ್ವಿ. ಕೈ ಮುಕ್ಕ. ಹ್ಞೂ ಬಾ, ಅದಕ್ಕೆ ಮುಂಜು ಕೈಲಿ ಹಾಕ್ಸು. ಸುತ್ತಾಕ ಕೊಟ್ಟಿ ಹ್ಞೂ ನವಗ್ರಹಕ್ಕೆ ಕೊಟ್ಟಿರೋದು ಹಾಕು. ನವಗ್ರಹಕ್ಕೆ ಇನ್ನೂ ಯಾವ್ದಕ್ಕೆ ಹಾಕ್ಬೇಕು? ಇನ್ನೂ ಅವಲ್ಲ. ಏಯ್ ಹಂಗಾಗ ಅದೇ ಏಯ್ ಆ ಕಡೆ ಇದ್ವೇನ ಕಣೆ. ಹಾಂ ಇದು ಹಾಂ ಹೋಗಿ ಹಾಕ್ಬಿಟ್ಟು ಬಾ. ಹಾಕು. ಇಲ್ಲೊಂದು ಹಾಕ್ಬಿಡು. ಅಲ್ಲಿ ಹೋಗು ನೋಡಿ, ಇಲ್ಲಲ್ಲ ಗರ್ಭದಲ್ಲಿರುವ ಶ್ರೀ ಕ್ಷೇತ್ರದ ಮೂಲಸ್ಥಾನವಾದ ಶನಿ ಭಗವಂತನ ದರ್ಶನದ ಸಮಯದಲ್ಲಿ ಸುವರ್ಣ ಲೇಪಿತ ಬಂಗಾರದ ಶನಿ ಭಗವಂತನಿಗೆ ಎಲ್ಲ ಭಕ್ತಾದಿಗಳು ತಮ್ಮ ಅಮೃತ ಹಸ್ತದಿಂದ ದೇವಿಗೆ ಅಭಿಷೇಕ ಅಲ್ಲೈತೆ ಲಚ್ಕ. ಅಲ್ಲೇ ತಮ್ಮ ಕುಟುಂಬದ ಹೆಸರನ್ನು ಸೇರಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಬೇಕಾಗುತ್ತದೆ. ಶ್ರೀಮಠದಲ್ಲಿ ನಿರಂತರವಾಗಿ ಅನ್ನದಾಸೋಹ ಸರ್ವರಿಗೂ ಭಕ್ತಿ ನಗರ ವಿಭಜನೆ ಶ್ರೀ ಶನಿ ಭಗವಂತ ಹಾಗೂ ನವಗ್ರಹ ದೇವಾಲಯ ಮತ್ತು ವಿಶ್ವವಿಖ್ಯಾತ ಪಂಚಮುಖಿ ಆಂಜನೇಯ ಕ್ಷೇತ್ರಕ್ಕೆ ದೇವರಿಗೆ ದೇವಸ್ಥಾನದಲ್ಲಿ ಹೋಗಿರೋ ದೇವರಿಗೆ ಬಿಡು. ಒಳಿಕೋತಿದ್ದೀವ ಮತ್ತೆ. ಹಾಗೂ ಭಗವಂತನನ್ನು ಪ್ರಾರ್ಥನೆ ಮಾಡುವುದು.
ಪ್ರದೇಶಕ್ಕೆ ಬರುವ ಫಲಿತಾಂಶಗಳು ಆಂಜನೇಯಂಗೆಲ್ಲ ಪೂಜೆ ಮಾಡಿಬಿಟ್ಟು ಇವಾಗ ಮನೆಗೆ ಹೋಗ್ತಿದ್ದೀವಿ. ಎಲ್ಲ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿದ ನಂತರ ಗೋಪುರದ ಕೆಳಭಾಗದಲ್ಲಿ ಸಿಗುವ ಶನೈಶ್ಚರ ಸ್ವಾಮಿಗೆ ಪ್ರಿಯವಾದ ಹಾಗೂ ಶುದ್ಧವಾದ 7 ಬತ್ತಿಯ ಬಾ ಬೇಕಾಗ್ಬಿಡ್ತೀನಿ ಅಷ್ಟೇ ನಾನು. ತುಂಬ ಬರ್ಕೊಡ್ತೀನಿ. ಬಿಡು ಅದು ಹಂಗೆ ಇರಲಿ, ಮಾಡು. ಪಕ್ಕ ವರ್ಷ ಸಾಕು, ಪಕ್ಕ ವರ್ಷ ಸಾಕು. ಮನ್ವಿಗೆ ಸರಿ ತಿನ್ಸು ಅಮ್ಮ, ಹೊರಗಮ್ಮ. ಅವನಿಗೆ ಈ ಕಡೆ ತಿರುಗಿಸ್ಬಿಟ್ಟು ತಿನ್ಸು ಅಮ್ಮ. ಈ ಕಡೆ ಇಲ್ಲಮ್ಮ, ಇಲ್ಲಿ ಬನ್ನಿ, ಇಲ್ಲಿ ತಿನ್ಸೀಗ. ಡನ್ ಆಗಲ್ವಾ? ಅವತ್ತೇ ನನ್ನ ಬರ್ಡೇ ಇರೋದ್ರಿಂದ ಅಲ್ಲೇ ಕೇಕ್ ಕಟ್ ಮಾಡಿಕೊಂಡು ನಾವು ಅಲ್ಲೇ 8 ಆಯಿತು, ಅವಾಗ ಮನೆಗೆ ಬಂದ್ವಿ ನಾವು. ಇಷ್ಟೇ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಬ್ಲೆಸ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.